ಕಲಬುರಗಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನರೇಂದ್ರ ಮೋದಿ ಅವರ 12 ವರ್ಷಗಳ ಸಾಧನೆ ಹಾಗೂ ವಿಕಸಿತ ಭಾರತ್ ಸಂಕಲ್ಪ ಸಭೆ ಜರುಗಿತು. ಕಲಬುರಗಿ ನಗರದ ಕೆಕೆಸಿಸಿಐ ಸಭಾಂಗಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನರೇಂದ್ರ ಮೋದಿ ಅವರ 12 ವರ್ಷಗಳ ಸಾಧನೆ ಹಾಗೂ ವಿಕಸಿತ ಭಾರತ್ ಸಂಕಲ್ಪ ಸಭೆ ಜರುಗಿತು. ಸಭೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ಮಾತನಾಡಿದರು. ಅದಕ್ಕಾಗಿ ಆಪರೇಷನ್ ಸಿಂಧೂರ್ ತಾಯಂದಿರ ಕುಂಕುಮ ಅಳಿಸಕ್ಕೆ ಅಂತ ಬಂದ್ರಲ್ಲ, ಹೋಗು ನೀನ್ ಮೋದಿಗೆ ಹೇಳು ಅಂತ ಹೇಳಿದ್ರಲ್ಲ, ಕೇಳಿಸ್ಕೊಂಡು ಸುಮ್ಮನಿದ್ರ? ಆಪರೇಷನ್ ಸಿಂಧೂರ್ ಮೂಲಕ ಮುಟ್ಟಿದ್ರೆ ತಡ್ತೀವಿ ಅನ್ನುವಂತ ಉತ್ತರ ಕೊಟ್ವಿ. ಇದು ಬದಲಾಗಿರೋ ಭಾರತ. ಮೂಲಭೂತ ಸೌಕರ್ಯದಲ್ಲಿ ಏನೇನು ಅಭಿವೃದ್ಧಿಯಾಗಿದೆ ಅಂತಂದ್ರೆ ನಿಮ್ಗೆ ಅದು ಶಾಂಪಲ್ ಕೇಳೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ಯಾಕೆಂದ್ರೆ ಅಂಕಿ ಅಂಶಗಳು ರುಚಿಯಾಗಲ್ಲ, ರಾಜಕೀಯ ಟೀಕೆಗಳು ಅದು ಸ್ವಲ್ಪ ರುಚಿಕರವಾಗಿರ್ತವೆ. ಮಸಾಲೆ ಇರಬೇಕು, ಆದ್ರೆ ಎಷ್ಟು ಬೇಕಷ್ಟೇ ಇರಬೇಕು. ನೋಡಿ, GDP ಗ್ರೋತ್ 2014 ಮುಂಚೆ $2 ಟ್ರಿಲಿಯನ್ ಇತ್ತು, ಈಗ $4.2 ಟ್ರಿಲಿಯನ್. ಡಿಜಿಟಲ್ ಪಾವತಿ ಈಗ 18 ಬಿಲಿಯನ್. ಫಾರಿನ್ ಎಕ್ಸ್ಚೇಂಜು ಆಗ 304 ಬಿಲಿಯನ್, ಈಗ 700 ಬಿಲಿಯನ್. ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಮುಂಚೆ 91,000 ಕಿಲೋಮೀಟರ್, ಈಗ 1,60,000 ಕಿಲೋಮೀಟರ್. ಎಕ್ಸ್ಪ್ರೆಸ್ ವೇ ಮುಂಚೆ ಇದ್ದಿದ್ದು 1000 ಕಿಲೋಮೀಟರ್, ಈಗ 6,700 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಇಲ್ಲಿ ಆಗ್ತಾ ಇದೆಯಲ್ಲ. ಎಕನಾಮಿಕ್ ಕಾರಿಡಾರ್ ಚೆನ್ನೈನಿಂದ ಸೂರತ್ನವರೆಗೆ ಭಾರತ್ ಮಾಲಾದ್ದು ಎಕನಾಮಿಕ್ ಕಾರಿಡಾರ್, ಅದು 6,700 ಕಿಲೋಮೀಟರ್. ರೈಲ್ವೆ ವಿದ್ಯುದ್ದೀಕರಣ ಮುಂಚೆ 21,000 ಕಿಲೋಮೀಟರ್ ಇಡೀ ದೇಶಕ್ಕೆ, ಈಗ 65,000 ಕಿಲೋಮೀಟರ್. ಒಂದೇ ಭಾರತ್ ಟ್ರೈನು ನಾವೆಲ್ಲ ಫಾರಿನ್ ನಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ವಿ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ನಮ್ಗೆಲ್ಲ ಚಿಕ್ಕಮಗಳೂರಿಂದ ನಾವು ಟ್ರೈನ್ ಓಡಾಟ ಕಡಿಮೆ, ನಾವು ಅನ್ಕೊಂಡಿದ್ವಿ ಇದು ಯಾವುದೋ ಫಾರಿನ್ದು ಸುಮ್ಮನೆ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ. ನೋಡೋಣ ಅಂತಲೇ ಒಂದಿನ ಹುಬ್ಳಿಗೆ ಹೋಗ್ಬೇಕಾದ್ರೆ ಒಂದೇ ಭಾರತಿಗೆ ಹೋದೆ. ನನಗನ್ನಿಸ್ತು, ಕೆಲವರು ಬೆಂಗಳೂರು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಕ್ಕಾಗ್ಲಿಲ್ಲ. ಆದ್ರೆ ಮೋದಿ ಫಾರಿನ್ ಥರದ ರೈಲನ್ನ ನಿಜವಾದ ರೈಲ್ ಬಿಟ್ರು ಅಂತ. ರೈಲ್ ಬಿಡೋ ಜನ ಕಂಬಿ ಇಲ್ಲದೆ ಬಿಡೋರನ್ನ ಬಹಳ ಜನ ನೋಡಿದ್ವಿ, ಕಂಬಿ ಮೇಲೆ ಬಿಡೋರನ್ನ ನೋಡಿರ್ಲಿಲ್ಲ. ಅದು ಕಂಬಿ ಮೇಲೆ ಒಂದೇ ಭಾರತ ಥರದ ರೈಲ್ ಬಿಟ್ಟಿದ್ಯಾರೋ ಮೋದಿ. ಕಂಬಿ ಇಲ್ಲದೆ ಬಹಳ ಜನ ಬಿಡ್ತಾರೆ, ಈ ಊರಾಗೋ ಕಂಬಿ ಇಲ್ಲದೆ ಬಿಡೋರು ಇದ್ದಾರೆ, ಕಂಬಿ ಮೇಲೆ ಬಿಡೋರು ಯಾರು ಅಂದ್ರೆ ಅದು ಮೋದಿ. ಈ ಸಂದರ್ಭದಲ್ಲಿ ಅಶೋಕ್ ಬಗ್ಲಿ, ಚಂದು ಪಾಟೀಲ್, ಡಾಕ್ಟರ್ ಉಮೇಶ್ ಜಾಧವ್, ದತ್ತಾತ್ರೇಯ ಪಾಟೀಲ್ ರೇವೂರ್, ನಿತಿನ್ ಗುತ್ತೇದಾರ್, ಬಾಬುರಾವ್ ಚೌಹಾಣ್, ಅಮರನಾಥ್ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್
ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.